ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗೇಂದ್ರ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ನಮ್ಮ SIR ನಾವು ಎಲ್ಲಿಂದ ತಗೊಂಡು ನಾವು ಆ ಡೀಟೇಲ್ನ ಫಿಲ್ ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇದೆ. ಇವತ್ತು ನೀವು ವೋಟರ್ ಲಿಸ್ಟ್ ಓಪನ್ ಮಾಡಿಬಿಟ್ರೆ ಸಿಗೋವಂಥದ್ದನ್ನು ಫಿಲ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮದು SIR ಫಾರ್ಮು ರಿಜೆಕ್ಟ್ ಆಗ್ತದೆ. ಈಗ ನಮ್ಮ ತಂದೆ ಇಲ್ಲ, ಸೊ ಆದ್ರೂ ನಮಗೆ ಗೊತ್ತಿದೆ ನಮ್ಮ ತಂದೆ ಆಗ ಮೂಲ ಎಲ್ಲಿದ್ರು ಅಂತ, ಪೋಲಿಂಗ್ ಸ್ಟೇಷನ್. ಸೊ ಪೋಲಿಂಗ್ ಸ್ಟೇಷನ್ ಗೊತ್ತಿತ್ತು ಅಂದರೆ ನೀವು ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ. ಸೊ ನೀವು ಮೊಬೈಲಲ್ಲೇ ನಿಮ್ಮ ಡೀಟೇಲ್ಸು ಮತ್ತು ನಿಮ್ಮ ತಂದೆ ತಾಯಿಗೂ ಕೂಡ ಡೀಟೇಲ್ಸ್ನ ಎತ್ಕೊಡ್ಬೋದು. ಅದು ಹೇಗೆ ಅಂತಂದರೆ, ನಾ ಹೇಳೋದು, ಮೊಬೈಲ್ ತಗೊಂಡು ECI ನೆಟ್ ಆ್ಯಪ್ನಲ್ಲಿ ನೀವು ಎಲ್ಲ ರೀತಿಯ ನಿಮ್ಮ ವೋಟರ್ ಲಿಸ್ಟ್ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ನ ನೋಡ್ಬೋದು. ಸೊ ನೀವು ರಿಜಿಸ್ಟರ್ ಫಾರ್ಮು, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ವೋಟರ್ ಲಿಸ್ಟ್ ನಂಬರ್ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಈಗಿನ ಪ್ರೆಸೆಂಟ್ ವೋಟರ್ ಲಿಸ್ಟ್ ಡೀಟೇಲ್ಸ್ ಏನಿದೆ, ಪೋಲಿಂಗ್ ಸ್ಟೇಷನ್ ಇದೆಲ್ಲ ಬರ್ತದೆ. ನೆಕ್ಸ್ಟು ಕೊನೆಯ SIRನಲ್ಲಿ ನಿಮ್ಮ ಹೆಸರು ಅಂದರೆ ಲಾಸ್ಟ್ SIR ಡೀಟೇಲ್ ನೋಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟ್ ಕರ್ನಾಟಕ ಮತ್ತು ಡಿಸ್ಟಿಕ್, ನಾವು ಯಾವ ಡಿಸ್ಟಿಕ್ಕನ್ನು ಸರ್ಚ್ ಮಾಡ್ತಾಯಿದ್ದೀವಿ ಅಂದರೆ 2002ರಲ್ಲಿ ನಮ್ಮ ತಂದೆ ತಾಯಿ ಡೀಟೇಲ್ ಓಪನ್ ಮಾಡೋದಕ್ಕೆ ನೋಡ್ತಾ ಇರೋದು. ಡಿಸ್ಟಿಕ್ಕು ಚಾಮರಾಜನಗರ ಹುಡುಕ್ತೀವಿ. ಸೊ ಅದರಲ್ಲಿ ಅನೂರು ಕ್ಷೇತ್ರ, ನಾವು ಯಾವ ಕ್ಷೇತ್ರ ಅಂದರೆ ಅಸೆಂಬ್ಲಿಂಗ್ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರ್ತದೆ ನೋಡ್ತೀವಿ. ಸೊ ಅದರಲ್ಲಿ ಹೋಗಿ ನೆಕ್ಸ್ಟು ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಇನ್ 2002. ಇದರಲ್ಲಿ ಕೆಳಗಡೆ ಬಂದರೆ ಎಲೆಕ್ಟರ್ ಫುಲ್ ನೇಮ್ ಇನ್ ಲಾಸ್ಟ್ SIR 2002 ಅಂದರೆ ಈಗ ನಮ್ಮ ತಂದೆಯದು ಡೀಟೇಲ್ಸ್ ಬೇಕು, ಓಪನ್ ಮಾಡ್ತಾಯಿದ್ದೀವಿ. ಮಹದೇವ ಶೆಟ್ಟಿ. ಸೊ ಹೊಡೆದು ಇನ್ನೇನು ಫಿಲ್ ಮಾಡೋಂಗಿಲ್ಲ, ಡೈರೆಕ್ಟ್ ಸರ್ಚ್ ಕೊಡಿ. ಸೊ ಇದು ಓಪನ್ ಆಯಿತು. ಮಹದೇವ ಶೆಟ್ಟಿ, ಅವರ ತಂದೆ ಗುರುವ ಶೆಟ್ಟಿ, ಮತ್ತು ಅವರ ಊಟ ಹಾಕಿದ್ದ ಇದು 110. ಆವಾಗ ಏನು ಬರ್ತಾಯಿತ್ತು, ನಮ್ಮ ಕಾರ್ಡಲ್ಲಿ ಬೇರೆ ಬರ್ತದೆ, ಈಗಿನ ಇದರಲ್ಲಿ ಬೇರೆ ಬರ್ತದೆ. ಸೊ ಮತ್ತೆ ತೋರಿಸ್ತೀವಿ. ಎಕ್ಸಾಂಪಲ್ ಅಲ್ಲಿ ನಮ್ಮ ತಂದೆ ಡೈರೆಕ್ಟಾಗಿ ಒಂದೇ ಹೆಸರಲ್ಲಿ ಬಂತು. ಈಗ ಬೇರೆ ಇನ್ನೊಂದೇನು ಸರ್ಚ್ ಮಾಡ್ತೀವಿ. ಎಕ್ಸಾಂಪಲ್ ಕರ್ನಾಟಕ, ಚಾಮರಾಜನಗರ ಡಿಸ್ಟಿಕ್ಕು. ಸೊ ಇನ್ನೊಂದು ಓಪನ್ ಮಾಡ್ತೀವಿ, ಚಾಮರಾಜನಗರ ಡಿಸ್ಟಿಕ್ಕು ಮತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಹೆಸರು, ಪೋಲಿಂಗ್ ಸ್ಟೇಷನ್ ನೇಮು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂದು ಇವಾಗ ಚಾಮರಾಜನಗರ ತೊಗೊಂಡಿದ್ವಿ. ಸೊ ಅದರಲ್ಲಿ ಪೋಲಿಂಗ್ ಸ್ಟೇಷನ್ ನೇಮ್ ಅಂದರೆ ಇವಾಗ ಲಾಸ್ಟ್ ಇದರಲ್ಲಿ ನಾವು ಹುಡುಕ್ತಾರಂತ ನಮ್ಮ ತಂದೆನೋ ತಾಯಿನೋ ಅಜ್ಜನೋ ತಾತನೋ ಅವ್ರದ್ದು ಹುಡ್ಕುವಾಗ ಅವ್ರು ಎಲ್ಲಿ ಓಟ್ ಹಾಕಿದ್ರು ಅಂತ ಹೇಳ್ತಾರಲ್ಲ, ಅದನ್ನು ಇದು ಮಾಡೋದು. ಈಗ ಸೆಂಟ್ ಜೋಸೆಫ್ ಸ್ಕೂಲು ಚಾಮರಾಜನಗರಲ್ಲಿ ಓಟ್ ಹಾಕಿದ್ದಪ್ಪ ಅಂತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಅವರ ಫುಲ್ ನೇಮು ಅಂದರೆ ಎಲೆಕ್ಟರ್ ಫುಲ್ ನೇಮ್ ಇನ್ ಲಾಸ್ಟ್ SIRನಲ್ಲಿ. ಸೊ ರಂಗಸ್ವಾಮಿ. ಸೊ ಇವಾಗ ಅಷ್ಟು ಹೊಡೆದು ಓಪನ್ ಮಾಡಿ ರಂಗಸ್ವಾಮಿ ಅನ್ನೋರು ಆ ಪೋಲಿಂಗ್ ಸ್ಟೇಷನಲ್ಲಿ ಎಷ್ಟು ಜನ ಇದ್ದರು ಅಷ್ಟು ಜನ ಡೀಟೇಲ್ ಬರ್ತದೆ. ಇದರಲ್ಲಿ ನಮ್ಮ ರಂಗಸ್ವಾಮಿ ನಮಗೆ ಯಾರು ಬೇಕು ಅಂತ ನಾವು ಹುಡುಕ್ತಾಯಿದ್ದೀವಿ, ಅದು ಸೂಟಬಲ್ ಇರೋದನ್ನು ನಾವು ತಗೊಂಡು ಇದರಲ್ಲಿ ಫಿಲ್ ಮಾಡ್ಕೊಬೇಕು. ಫಿಲ್ ಮಾಡೋ ಪ್ರಕ್ರಿಯೆನ ಈ ಫಾರ್ಮ್ನಲ್ಲಿ ತೋರಿಸ್ತಾಯಿದ್ದೀವಿ. ಇದರಲ್ಲಿ ಪಾರ್ಟ್ 1 ಅಂದರೆ ಓಲ್ಡ್ ಏಜ್ ಆದವರು ಅದರಲ್ಲಿ ಫಿಲ್ ಮಾಡ್ಕೊತಾರೆ. ಅಂದರೆ 2002ರಲ್ಲೂ ಅವರು ಓಟ್ ಹಾಕಿದ್ದಾರೆ ಅವರು. ಈ ಕಡೆ ಬಂದರೆ ಸೊ ಪಾರ್ಟ್ 2 ಇದರಲ್ಲಿ ಬಂದರೆ ನಾವುಗಳು ಯಾರು SIR ಫಾರ್ಮ್ನ ಹುಡುಕಿ ಫಿಲ್ ಮಾಡ್ತಾಯಿದ್ದೀವೋ ನಾವು ಹುಡುಕಿದಂಥ ಡೀಟೇಲ್ನ ಪಾರ್ಟ್ 2ನಲ್ಲಿ ಫಿಲ್ ಮಾಡಬೇಕು. ನಮ್ಮ ಫೋಟೋ ಮೇಲೆ ಅಂಟಿಸ್ಬೇಕು. ಮತ್ತು ಪಾರ್ಟ್ 1 ಫಿಲ್ ಮಾಡಿದವರು ಪಾರ್ಟ್ 3 ಫಿಲ್ ಮಾಡ್ತಾರೆ, ಪಾರ್ಟ್ 2 ಫಿಲ್ ಮಾಡಿದವರು ಪಾರ್ಟ್ 3ನ ಫಿಲ್ ಮಾಡ್ತಾರೆ. ಅಂದರೆ ಪಾರ್ಟ್ 3 ಬಂದು ಈಗಿನ ಡೀಟೇಲ್ಸ್ ಏನಿದೆ ನಮ್ಮ ಪರ್ಸ್ನಲ್ ಡೀಟೇಲ್ಸು ಅದನ್ನು ಫಿಲ್ ಮಾಡಬೇಕು. ಇದರಲ್ಲೂ ತೋರಿಸ್ತಾ ಇದ್ದೀವಿ. ಸೊ ಸೇಮು ಇದರಲ್ಲಿ ಟ್ರಾನ್ಸ್ಲೇಟ್ ಕನ್ನಡ ಇಂಗ್ಲೀಷು ಕನ್ನಡ ಎಲ್ಲವನ್ನು
ತೋರಿಸ್ತಾ ಹೋಗ್ತೀನಿ. ಈ ಎರಡು ಭಾಗದಲ್ಲಿರೋ ಅಂಥದ್ದು 2002ರಲ್ಲಿ ಓಟ್ ಹಾಕಿದ ಅಂಥವ್ರು. ಹಾಗೆ ಬಂದರೆ ಇದರಲ್ಲಿ ಅವ್ರ ನೇಮು ಅವರ ಎಲ್ಲನೂ ಹಳೆಯ ಡೀಟೇಲ್ನ ಫಿಲ್ ಮಾಡಬೇಕು, ಈಗಿಂದಲ್ಲ. ಈಗಿಂದು ಬಂದು ಪಾರ್ಟ್ 3 ಕೆಳಗಡೆ ಫಿಲ್ ಮಾಡೋದು. ಇದು ಬಂದು ಹಳೆಯ ಡೀಟೇಲ್ಸು 2002ರಲ್ಲಿ ಓಟ್ ಹಾಕಿದವರ ಡೀಟೇಲ್, ನಮ್ಮ ತಂದೆ ಹೆಸರು, ಅವರ ತಂದೆ ಹೆಸರು, ಅವ್ರಿಗೆ ಸಂಬಂಧ, ಡಿಸ್ಟಿಕ್ಕು ಮತ್ತು ಸ್ಟೇಟು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮು ಮತ್ತು ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರ್. ಇಷ್ಟನ್ನು ಫಿಲ್ ಮಾಡಿ ಮತ್ತು ಕೆಳಗಡೆ ಬಂದರೆ ಪಾರ್ಟ್ 3 ಗೊತ್ತೇ ಇದೆ. ನಮ್ಮ ಡೇಟ್ ಆಫ್ ಬರ್ತು, ಆಧಾರ್ ನಂಬರ್, ಮೊಬೈಲ್ ನಂಬರು, ತಂದೆ ಹೆಸರು, ಅವರ ವೋಟರ್ ಲಿಸ್ಟ್ ಇದ್ದರೆ ಕಂಪಲ್ಸರಿ ಏನಿಲ್ಲ, ಇದ್ದರೆ ಫಿಲ್ ಮಾಡಿ. ಮತ್ತು ತಾಯಿ ಹೆಸರು, ಅವ್ರದ್ದು ವೋಟರ್ ಲಿಸ್ಟ್ ಇದ್ದರೆ ಫಿಲ್ ಮಾಡೋದು. ಮತ್ತು ನಾವು ನಮ್ಮ ಹೆಂಡತಿ ಹೆಸರು, ಅವ್ರ ವೋಟರ್ ಲಿಸ್ಟು, ಮತ್ತು ಗಂಡನ ಹೆಸರು ಮತ್ತು ಅವರ ವೋಟರ್ ಲಿಸ್ಟು ಇಷ್ಟನ್ನು ಫಿಲ್ ಮಾಡಿ BLO ಅವ್ರ ಹತ್ರ ಕೊಟ್ಟು ನಾವು ಸೈನ್ ಮಾಡಿಸ್ಕೊಬೇಕು. ಆವಾಗ ನಾವು ಈ ಡೀಟೇಲ್ ಹುಡುಕ್ತಂಥ ಡೀಟೇಲ್ನ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ರೆ BLOಗೆ ತೋರಿಸ್ಬಿಟ್ಟು ಅವರೆಲ್ಲನೂ ಚೆಕ್ ಮಾಡ್ತಾರೆ. ನಿಮ್ಮ ಹತ್ರ ಇರೋ ಡೀಟೇಲ್ ಎಲ್ಲ ಕರೆಕ್ಟ್ ಇದೆ ಅಂತ ಅಪ್ರೂವ್ ಮಾಡ್ಕೊತಾರೆ. BLO ಸಿಗ್ನೇಚರ್ ಮಾಡಿ ನಿಮಗೆ ಕೊಡ್ತಾರೆ. 2 ಫಾರ್ಮ್ನಲ್ಲಿ ಫಿಲ್ ಮಾಡ್ಕೊಳ್ಳಿ, ನೀವು ಸಿಗ್ನೇಚರ್ ಮಾಡಿ, BLO ಸಿಗ್ನೇಚರ್ ತಗೊಳ್ಳಿ, ಕರೆಕ್ಟ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿ. ಹೇಳಿರೋ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಉಪಯೋಗ ಆಗಲಿ ಅಂತ ಇದ್ದರೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕರೋನಾ